ಹೆಂಗೋ ಸಾವುಕಾರ ಮನೆಗೆ ಹೋಗಿ ಅವರೇ ಗೆಲ್ಲೋದು ಅಂತ ಹೇಳಿ ನನ್ನ ಗಂಡ ನಂದು ನನ್ನ ಸೊಸೆದು ಅಂತ ಹೇಳಿ 400 ರೂಪಾಯಿ ಇಸ್ಕೊಂಬಂದ್ಬಿಟ್ಟೆ. ಹೆಂಗೋ ಸಾವುಕಾರರು ಕೊಟ್ಟವ್ರೆ, ನನ್ನ ಮಗುಗೆ ಏನು ಬಿಡು, ಅವ್ರು ಕೊಟ್ಟಿರ್ತಾರೆ, ಅವ್ರ ಹಿಂದೆ ಓಡಾಡ್ತಿರ್ತಾನಲ್ವಾ, ಈ ದುಡ್ಡಿಷ್ಟು ನಂದಿನಿ. ನನ್ನ ಗಂಡ ಎಲ್ಬೋದ ಊಟ ಹಾಕಕ್ಕಂತ ಹೇಳಿ ಹೇಳಿ ಕಳಿಸಿದ್ದೆ, ಬಂದಿದ್ದ. ಇನ್ನು ಎಣ್ಣೆಗಿಣ್ಣೆ ಕುಡಿಯಕ್ಕೆ ಹೋದ್ನು ಹೆಂಗೆ? ದುಡ್ಡೇ ಇಲ್ಲ, ಎಣ್ಣೆ ಎಲ್ಲಿ ಕುಡಿತಾನೆ? ಆ ಗೌಡ್ರು ಇನ್ನೇನು ಕೊಟ್ಟಿರಲ್ಲ. ನೀನು ಕೆಲ್ಸಕ್ಕೆ ಬಂದಿದ್ಯಾ, ದುಡ್ಡು ಕೊಡೋಕ್ಕಾಗಲ್ಲಪ್ಪ, ಒಂದು ತಿಂಗಳಾದ್ಮೇಲೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಏನೋ ಬಸ್ ಚಾರ್ಜಿಗೆ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೊಟ್ಟು ಕಳಿಸಿರ್ತಾರೆ ಅಷ್ಟೇನೆ. ಅದು ಬಿಟ್ಟರೆ ಅವನ ಹತ್ರ 1 ರೂಪಾಯಿನೂ ದುಡ್ಡಿರಲ್ಲ. ಎಣ್ಣೆ ಕುಡಿಯೋಕೆ ಎಲ್ಲಿಗೆ ಹೋಗ್ತಾನೆ? ಎಲ್ಲೂ ಇಲ್ಲ, ಮನೆಗೆ ಬರಲೇಬೇಕು. ಬಂದ ತಕ್ಷಣ ಕಳಿಸ್ಬಿಡ್ಬೇಕಪ್ಪ. ಇಲ್ಲಿಕ್ಕೆ ಬಾರ್ದವನ್ನ. ಬಂದೇ ಬಿಟ್ನಲ್ಲ ನನ್ನ ಗಂಡ, ಈ ದುಡ್ಡನ್ನ ಒಳಗಿಕ್ಕಬೇಕು. ಸಾಕಿ ಸಾಕಿ, ಏನು ಬಾ, ಓಟ್ ಹಾಕಿ ಬಂದ. ಓಟ ಸಾವುಕಾರರಿಗೆ ಹಾಕ್ತಿತ್ತಾನೆ ನೀನು? ಹ್ಞೂ, ಸಾವುಕಾರರಿಗೆ ಒಂದಾಗ್ತೆ, ಆ ಲಸ್ಮಕ್ಕೂ ಒಂದಾಗ್ತೆ. ಇಬ್ರಿಗೂ ಒಂದೊಂದು ಆಗ್ತಾ? ಅಯ್ಯೋ, ಇದೇ ನಿಂಗಂತ ಇದೆಯಾ? ಯಾರಿಗಾದ್ರೂ ಒಬ್ರಿಗಷ್ಟೇ ಓಟ್ ಹಾಕಕ್ಕಾಗೋದು, ಇಬ್ರಿಗೂ ಹಾಕಕ್ಕಾಗಲ್ಲ. ಸುಮ್ಮನೆ ಹೇಳು, ನನ್ನ ಹತ್ರ ತಮಾಷೆ ಮಾಡಬೇಡ. ಇಬ್ರಿಗೂ ಹೆಂಗ್ ಹಾಕ್ಬಿಡ್ತೀಯಾ? ಒಬ್ರಿಗೆ ಮಾತ್ರ ಹಾಕಕ್ಕಾಗೋದು ಅಲ್ಲಿ. ಎರಡಕ್ಕೂ ಒತ್ತದೆ ಕಣೆ. ಅವ್ರಿಗೂ ಅನ್ಯಾಯ ಆಗೋದು ಬೇಡ, ಇವ್ರಿಗೂ ಅನ್ಯಾಯ ಆಗೋದು ಬೇಡ ಅಂತನ ಲಸ್ಮಕ್ಕೂ ಒಂದು, ಸಾವುಕಾರ ಸಿದ್ದಪ್ಪನಿಗೂ ಒಂದು. ಬಿಡು, ನಮ್ದೇನು ಕಳ್ಕಂಗ ಇದ್ದೀವಿ. ಇಬ್ರಿಗೂ ಹಾಕಿ ಬಂದರೆ ಇಬ್ರು ಗೆಲ್ಲೇಳು, ನನಗೇನಂತೆ? ಅಲ್ವೇ? ಅಯ್ಯಯ್ಯೋ, ಈ ವಯ್ಯನ್ನ ದಡ್ಡ ಅನ್ಬೇಕು, ಬುದ್ಧಿವಂತ ಅನ್ಬೇಕು, ಒಂದು ಗೊತ್ತಾಗ್ತಿಲ್ವಲ್ಲಪ್ಪ. ಅಲ್ಲ, ಇಬ್ರಿಗೂ ಓದ್ತೀರಿ, ಅದು ಓಟುನ ಯಾರಿಗೆ ಅಂತಾನ ಎಣಿಕೆ ಮಾಡ್ತಾರ, ಅವರು ಬಿಸಾಕ್ತಾರ ಅಷ್ಟೇ. ಅಂತವೆಲ್ಲನ ಹಂಗೆಲ್ಲ ಮಾಡಬಾರ್ದು ಅಂತ ಬೇರೆ ಹೇಳಿದ್ರು. ಈ ನನ್ನ ಗಂಡಿಗೆ ಯಾತು ಬುದ್ಧಿನೇ ಇಲ್ಲ. ಈ ವರ್ಷ ಓಟ್ ಹಾಕ್ತೇನೆ, ಅದು ಹೆಂಗ ಹಾಕೋದ್ನೋ ಏನು ಕತ್ತೀಯ? ಏನು ಹಂಗೆ ಯೋಚನೆ ಮಾಡ್ತಾ ಇದೆಯಾ? ಎಲ್ಲಿ ಸಾವುಕಾರ ಸಿದ್ದಪ್ಪರು ದುಡ್ಡು ಕೊಟ್ಟಿದ್ದ? ಕೊಡಿಲಿ ನನಗೆ. ನನಗೆ ದುಡ್ಡು ಕೊಡ್ದಂಗೆ ನನ್ನ ದುಡ್ಡೆಲ್ಲ ನೀನೇ ಇಕ್ಕೊಂಡಿದೀಯಾ? ನಿನ್ಗೇನು ಬುದ್ಧಿಗಿದ್ದಿ ಆಯ್ತೋ ಇಲ್ವೋ? ಇಬ್ರಿಗೂ ಹೆಂಗ್ ಗೊತ್ತದೆ ನೀನು? ಒಬ್ರಿಗೆ ಮಾತ್ರ ಹಾಕ್ಬೇಕು. ನಿನ್ಗೇನು ಓಟ್ ಹಾಕದ್ ಗೊತ್ತಾಗಲ್ವ? ನಿನ್ಗೆ ಎಣ್ಣೆ ಕುಡ್ದೋಗಿದ್ದ ಹೆಂಗೆ ಓಟ್ ಹಾಕಕ್ಕೆ? ಹ್ಞೂ, ನನ್ನ ಮಗನೇ ತಂದು ಕೊಟ್ಟಿದ್ದ ಒಂದು ಬಾಟ್ಲಿನ ಕುಡ್ದು ಓಟ್ ಹಾಕಿ ಬಂದೆ. ಅದಕ್ಕೆ ಮತ್ತೀಗ ಇಬ್ರಿಗೂ ಒತ್ತು ಬಂದಿರೋದು. ಎಣ್ಣೆ ಕುಡ್ದನ್ನ ಹೆಂಗಾರು ಬಿಟ್ರೋ ಏನ್ ಕತ್ತಿಯೋ ಅಲ್ಲಿ. ಇನ್ನ ಒಳಕ್ ಬಿಟ್ಕೊಂಡ್ರೆ ಅವರು ಓಟ್ ಹಾಕಕ್ಕೆ ಒದ್ದು ಓಡಿಸ್ಬೇಕಾಗಿತ್ತಲ್ಲ. ಕುಡ್ದೇ ಇದೆಯಾ ಹೋಗಪ್ಪ ನೀನು ಆಸೆಕೆ ಅಂತಾರ. ಯಾಕೆ ಓಡಿಸ್ತಾರೆ? ನನ್ನ ಹಕ್ಕು, ನನ್ನ ಓಟು. ಹಂಗೆಲ್ಲ ಓಡ್ಸಕ್ ಬರಲ್ಲ. ತಲೆ, ನಿನ್ನ ಹಕ್ಕು ನಿನ್ನ ಓಟು ಅಂತೆ. ಯಾರಿಗಾದ್ರೂ ಒಬ್ರಿಗೆ ಓಟ್ ಹಾಕಿರೆ ನಿಂದು ಬೆಲೆ ಇರುತ್ತೆ ಓಟಿಗೆ, ಇಲ್ದಿದ್ರೆ ಇಬ್ರಿಗೂ ಓದ್ತಿರೆ ಯಾತು ಇರಲ್ಲ. ನಿನ್ ತಲೆ ಬುದ್ಧಿಗಿದ್ದಿ ಐತೋ ಇಲ್ವೋ? ಸಾವುಕಾರ ಸಿದ್ದಪ್ಪರ ನಾನು ಕೇಳಿಸ್ಕೊಂಡ್ರೆ ನನ್ನ ಗೀತಾರೆ. ಏನ್ ಸಾಕಮ್ಮ ನಿನ್ ಗಂಡ ಇಂಥ ಕೆಲಸ ಮಾಡ್ಯವನಿ ಅಂತಾರ. ನಾನು ನಿನ್ನ ಹೆಸರು ಹೇಳಿ, ಅಲ್ಲ ಬಿಡು, ನಿನ್ನ ಹೆಸರು ಹೇಳಿ ನಾನೇನು ಯಾತು ಇಸ್ಕೊಂಡಿಲ್ಲ. ಅಯ್ಯೋ, ನಾನು ಎಣ್ಣೆ ಕುಡ್ದಿದ್ನಲ್ಲ, ಯಾರು ಗೊತ್ತದು ಅಂತ ಗೊತ್ತೇ ಆಗಲಿಲ್ಲ. ಯಾರು ದುಡ್ಡು ಕೊಟ್ಟವ್ರೆ, ಯಾರು ಎಣ್ಣೆ ಕೊಟ್ಟವ್ರೆ ಅಂತ ಗೊತ್ತಾಗ್ದಲೇನೆ ಇಬ್ರಿಗೂ ಒತ್ತು ಬಿಡೋಣ ಅಂತ ಇಬ್ರಿಗೂ ಒತ್ತು ಬಂದೆ ಕಣೆ. ತಲೆ ಬಡ್ಕೊಂಡು ಸಾಯ್ಬೇಕು. ನಿನ್ನಂತನ್ನ ಓಟ್ ಹಾಕಕ್ಕೆ ಅಲ್ಲಿಂದ ಇಲ್ಲಿ ಕರ್ಸಿನಲ್ಲ, ಮುಚ್ಕೊಂಡು ಹೋಗು ಸುಮ್ಮನೆ. ಹೋಗು ಅಂದರೆ ತತ್ತ ಇಲ್ಲಿ ದುಡ್ಡ ಒಂದಿಟ್ಟ. ನನ್ನ ದುಡ್ಡೆಲ್ಲ ನೀನೇ ಇಕ್ಕೊಂಡು ಮೆರಿಬೇಡ ನೀನು. ಸಾವುಕಾರರು ನಮ್ಮ ಮನೆಗೆ ಎಷ್ಟು ಓಟ ಇದಾವೋ ಅಷ್ಟಕ್ಕೂ 100 ರೂಪಾಯಿ ಕೊಟ್ಟಾರೆ ಅಂತ ನನಗೂ ಗೊತ್ತು. 1 ರೂಪಾಯಿನೂ ದುಡ್ಡಿಲ್ಲ. ಆಗ ನೋಡಲಿ, ನಿನ್ ಮಗ ರಾಜ ಬಂದ ಸಾವುಕಾರ ಹಿಂದೆನೇ ಓಡಾಡ್ತಾ ಇದ್ದ. ಓಟ ಆಗ ತಕನ, ಎಲೆಕ್ಷನ್ ಆಗ ತಕನ ಯಾತ ಕೈಗೆ ಹಿಡ್ಕೊಂಬಂದೇವನೆ ನಾಗ. ಯಾತ ಅದು ಕರೆ ಕವರ್ನಾಗಿರೋದು? ಯಮ್ಮ, ಸಾವುಕಾರರು ಎಲ್ಲರಿಗೂ ಕುರಿ ಮಟನ್ ಕೊಡ್ಸವ್ರೆ. 1 kg ಮಾಡ್ಕೊಂಡು ಉಣ್ಣೋಗ್ರಿ ಅಂತ ನನಗೂ, ತಿಪ್ಪಿಗೂ, ಹನುಮಂತನಿಗೂ, ಅವ್ರ ಜೊತೆಗೆ ಯಾರ್ಯಾರು ಇದ್ರು ಎಲ್ಲರಿಗೂ ಕೊಡ್ಸಿದ್ರು. ಹೋಗಿ ಕುರಿ ಸಾರನ್ನ ಉಂಡ್ರಿ, ಇವತ್ತು ಕೋಳಿ ಸಾರನ್ನ ಉಂಡು ಮೈಯಾಗೆಲ್ಲ ಉಷ್ಣ ಜಾಸ್ತಿ ಆಗಿರುತ್ತೆ. ಕುರಿ ಸಾರು ಉಂಡ್ರಿ, ನಾಳಿಕೆ ಗೆದ್ದಾಗ ಇನ್ನೂ ನಿಮ್ಗೆ ಏನೇನೋ ಕೊಡಿಸ್ತೀನಿ ಅಂತ ಹೇಳವ್ರೆ. ಇವತ್ತು ಸದ್ಯಕ್ಕೆ ಇದನ್ನ ತಗೊಂಡೋಗಿ ಮನೆಯಾಗೆ ಮಾಡಿಸ್ಕೊಂಡು ಉಂಡ್ರಿ ಅಂತ ಎಲ್ಲರಿಗೂ ಕೊಡ್ಸಿರುವ 1 kg. ಹೌದೇನು ನಾಗ? ತಾಂಬ ನನಗೂ ಕುರಿ ಸಾರನ್ನ ಉಣ್ಬೇಕು ಅಂತ ತುಂಬ ಆಸೆ ಇತ್ತು. ಈ ಹೆಂಗೋ ಅತ್ಲಾಗೆ ನೀನು ಒಳ್ಳೆಯ ಸಮಯಕ್ಕೆ ತಂದಿದ್ಯಾ. ಹಂಗೆ 1-2 ಬಾಟ್ಲಿ ಎಣ್ಣೆ ನುಡ್ಕೊಂಬರಕ್ಕಿಲ್ವೇನೋ? ಬರೀ ಕೈಯಾಗಿ ಬಂದಿದ್ಯಲ್ಲ, ಬರೇ ಮಟನ್ ತಕೊಂಬಂದು. ಎಣ್ಣೆದೇ ಚಿಂತೆ ಯಾವಾಗ್ಲೂ. ಮುಚ್ಕೊಂಡಿರು. ಎಣ್ಣೆ ಕುಡ್ದೆ ನಿನ್ನ ಹಿಡಿಯಕ್ಕಾಗಲ್ಲ. ಒಳ್ಳೆ ಎಣ್ಣೆ ಕುಡ್ದಿರೋ ಕೋತಿ ಆಡ್ದಂಗೆ ಆಡ್ತೀಯ. ನಿನಗೆ ಎಣ್ಣೆ ಕೊಡಲ್ಲ. ಬರೇ ಮಟನ್ ಸಾರ್ನಾಗೆ ಸಾರು ಮಾಡಿಕ್ತಾಳೆ ಗಂಗಿ ಎಂಬಳು. ಉಂಡು ಹೋಗ್ತಾ ಇರು. ಬೇಕಂದ್ರೆ ಅಲ್ಲೆಲ್ಲಾದ್ರೂ ಹೋಗಿ ಕುಡ್ಕೊ ಹೋಗು. ಇಲ್ಲಿ ಮಾತ್ರ ಕುಡ್ದು ಗಲಾಟೆ ಮಾಡಬೇಡಪ್ಪ. ಕುಡ್ದ್ರೆ ನೀನು ಹೋಗೋದೇ ಇಲ್ಲ, ಇಲ್ಲೇ ಬಿತ್ಕೊಂಡು ಸಾಯ್ತಿ ಹಂಗೇನೆ. ನನ್ನದ ಅಯ್ಯ ಅನ್ನಿಸ್ತೀಯ ನೀನು. ಏನೋ ಓಟ್ ಹಾಕಂತ ಕರೆಸ್ಕೊಂಡೆ, ಅದನ್ನೂ ನೆಟ್ಟಿಗೆ ಹಾಕಿಲ್ಲ ನೀನು. ಹಿಂಗ ಹಾಕ್ತಿ ಎಂಬುದು ಗೊತ್ತಿದ್ರೆ ನೀನು ಕರೆಸ್ಕೊಂತಾನೆ ಇರಲಿಲ್ಲ ಇಲ್ಲಿಗೆ. ನಿನ್ನ ಹೆಸರು ಹೇಳಿ ನಾನೇ ದುಡ್ಡು ಇಸ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಸಾವುಕಾರರು ಬೈಕ್ ಎಂತಾರಲ್ಲ ಬಂದಿಲ್ಲ ಅಂತ ಕರೆಸ್ಕೊಂಡ್ರೆ ನೀನು ಓದರಿದ್ರದನ್ನು ಓಟ್ ಹಾಕೋಕ್ಕೂ ಬಂದಿಲ್ಲ ನಿನಗೆ. ಅದೆಲ್ಲ ಗೊತ್ತಿಲ್ಲ ನನಗೆ. ಮಟನ್ ಸಾರು, ಚಿಕನ್ ಸಾರು, ಕೋಳಿ ಸಾರು ತಿಂದಿದ್ವಿ ಅಂದಮೇಲೆ ಎಣ್ಣೆ ಇದ್ರೇನೆ ನಾಲ್ಗೆಗೆ ರುಚಿ ಹತ್ತದು ಅಲ್ವೇನೋ ನಾಗ?
ಹೌದಪ್ಪ, ನೀನೇನು ಚಿಂತೆ ಮಾಡಬೇಡ. ಒಂದೆರಡು ಬಾಟ್ಲಿನ ತೆಗೆದಿಟ್ಟಿದ್ದೀನಿ, ಬೇಕಾಗ್ತವೆ ಅಂತಾನ. ನನಗೊಂದು ಬಾಟ್ಲಿ, ನಿನಗೊಂದು ಬಾಟ್ಲಿ. ಮೊದಲು ಇದನ್ನ ಸಾರು ಮಾಡಲಿ ಬಾ, ನಾನು ಹಂಗೆ ಕರ್ಕೊಂಡೋಗಿ ಕೊಡಿಸ್ತೀನಿ ನಿನಗೆ. ಯೋ 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 ನನ್ನ ಮುದ್ದಿನ ಮಗನೇ, ನಿಮ್ಮ ಅಪ್ಪನ ಸಂಕಟ ನಿನಗೆ ಈಗ ಅರ್ಥ ಆಯಿತು ಅಲ್ವಾ? ಎಲ್ಲಿಟ್ಟಿದ್ಯೋ ಬಾಟ್ಲಿನ? ನೀರಪ್ಪ ಅವ್ನು ಜೋರ ಕೇಳಬೇಡ. ಒಟ್ಟಿನಲ್ಲಿ ಎಲ್ಲ ಇಟ್ಟಿದ್ದೀನಿ. ಯಮ್ಮ ತಗ ಇದನ್ನ ಸಾರು ಮಾಡೋಗಿ ಹೋಗಿ. ಏಯ್ ಏನು ನೀನು 2 ಬಾಟ್ಲಿ ಇದಾವೆ ಅಂತೇಳಿ ನಿಮ್ಮ ಅಪ್ಪಗೆ ನೀನೇ ಕುಡಿಯಕ್ಕೆ ಕೊಟ್ಟು ಇಲ್ಲಿ ಘಾಟಿ ಮಾಡಂಗ್ ಮಾಡ್ಬೇಕು ಅನ್ಕೊಂಡಿದ್ಯೋ ಹೆಂಗೆ? ಸುಮ್ಮನಿರು. ಬಾಟ್ಲಿ ಇದ್ರೆ ಯಾರಿಗಾದ್ರೂ ಮಾರಾನ, ದುಡ್ಡಾದ್ರೂ ಆಗುತ್ತೆ. ನಿಮ್ಮ ಅಪ್ಪಗೆ ಮಾತ್ರ ಕೊಡಬೇಡ, ಹೇಳಿರ್ತೀನಿ. ಕೊಡ್ಲಿಲ್ಲ ಅಂದರೆ ನಾನು ಬಿಡಲ್ಲ ಅಷ್ಟೇನಿ. ನೀನು ತೆಗಿರೋ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ತೀನಿ ಅಷ್ಟೇ ನೋಡು. ನಿನ್ ತಲೆ, ನಂತ ದುಡ್ಡು 1 ರೂಪಾಯಿನೂ ಇಲ್ಲ. ಸಾವುಕಾರರು ನಿನಗೆ ಕೊಟ್ಟೆವ್ರೆ ನನ್ನ 4 ಜನದ ಓಟಿಂದ 400 ರೂಪಾಯಿ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೀನು ಜಾಕೆಟ್ನಾಗ ಇಕ್ಕೊಂಡಿದ್ದು ನಾನು ನೋಡಿದ್ದೀನಿ. ನೀನೇನಾದ್ರೂ ಈ ಎಣ್ಣೆ ಏನಾನ ಕೊಡಲಿಲ್ಲ ಅಂತಂದರೆ ನಾಗ ನಿನ್ನ ಹತ್ರ ಇರೋ ದುಡ್ಡೆಲ್ಲ ಕಿತ್ಕೊಂಡು ಹೋಗ್ಬಿಡ್ತೀನಿ, ಹುಷಾರು. ಮನೆ ಕಾಯುವಾಗ ಎಲ್ಲಿದ್ರು ನೋಡ್ಕೊಂಡ್ಬಿಡ್ತೀಯ ಅಲ್ವೇ? ತತ್ತಾರ ಜಾಸ್ತಿ ಕುಡಿಬೇಡ್ರಿ, ನಿಟ್ಟಿಲ್ದ ಊಟ. ಒಂದೀಟ್ ಕುಡ್ದು ಜಲ್ದಿ ಬರ್ರಿ. ಹೋಗಿದ್ದೆ ಗಂಗಿ ಹಳ್ಳ ಆಡಿಸ್ಕೊಂಡು. ಸಾವುಕಾರ ಸಿದ್ದಪ್ಪರ್ಗೆ ಓಟ್ ಹಾಕಿದ್ಯೋ ಇಲ್ವೋ? ಅಲಸ್ಮಕರ್ ಮಾತಕ್ಕೆ ಹೋಗಿದ್ದಂತೆ ನೀನು. ಯಾಕೆ ಅಂದ್ರೆ ಸುಮ್ಮನೆ ಹೋಗಿದ್ದೆ. ಎಲ್ಲಾರು ಕೂತ್ಕೊಂಡು ಮಾತಾಡ್ತಿದ್ರು, ನಾನು ಮಾತಾಡೋಣ ಅಂತ ಹೋದೆ. ಈ ಸಾರಿ ಲಸ್ಮಕೈನೇ ಗೆಲ್ಲೋದು, ಎಲ್ಲರೂ ಲಸ್ಮಕೈಗೆ ಹಾಕಿರೋದು. ನೀನು ಯಾರಿಗೆ ಹಾಕಿದ್ಯಾ? ನಾನು ಅವ ಕೈಗೆ ಹಾಕಿದ್ದೀನಿ. ಏನಿವಾಗ? ಅಯ್ಯೋ ನಮಗೂ ಅವಳಿಗೂ ಆಗಲ್ಲ ಕಣಿ. ಆ ಮನೆಯಾಳಿಗೆ ನೀನ್ ಯಾಕೆ ಓಟ್ ಹಾಕ್ತಿ? ನಾನು ಹೇಳಿದ್ದೆ ತಾನೆ ಅವಳಿಗೆ ಮಾತ್ರ ಹಾಕ್ಬೇಡ ಓಟ್ ಅಂತಾನೆ. ಸಾವುಕಾರ ಸಿದ್ದಪ್ಪರು ನಮಗೆ 4 ಜನದ ಓಟಿಗೆ ಅಂತಾನೆ 400 ರೂಪಾಯಿ ದುಡ್ಡು ಕೊಟ್ಟವ್ರಿ, ಎಣ್ಣೆ ಕೊಟ್ಟವ್ರಿ. ಅಂತದ್ರಾಗೆ ನೋಡದೇನೋ ಬಸ್ನಾಗ ನಿನ್ ನಿಂತಿನ ನಾನು ಹೇಳಿದ್ರು ಹೋಗಿ ಆ ಲಕ್ಷ್ಮಿಗೆ ಹಾಕ್ಯವಳಂತೆ ಓಟ. ಏಯ್ ಎಷ್ಟು ಧೈರ್ಯ ಇದ್ರಿ ನಮ್ಮ ಎದುರಿಗೆ ಈ ಥರ ಹೇಳ್ತೀಯಾ? ನಿನ್ನ ಮನೆ ಬಿಟ್ಟು ಓಡಿಸ್ತೀನಿ ನೋಡು. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಅಷ್ಟೇನೆ, ಗಂಡ ಹೇಳ್ದಂಗೆ ಕೇಳಬೇಕು. ನಾನ್ಯಾಕೆ ನೀವೇ ಹೇಳ್ದಂಗೆ ಕೇಳೋಣ? ಇದು ನನ್ನ ಹೆಸರಿಗೈತೆ ಮನೆ, ನೆನಪೈತೆ ತಾನೆ ಇಬ್ರಿಗೂ. ಯಾರು ಮನೆ ಬಿಟ್ಟು ಓಡ್ಸಕ್ ಆಗಲ್ಲ. ಒಳ್ಳೆಯವ್ರಿಗೆ ಓಟ್ ಹಾಕ್ಬೇಕು, ಒಳ್ಳೆ ಕೆಲಸ ಮಾಡೋರ್ಗೆ. ನಿನ್ನಂತ ಎಣ್ಣೆ ಕುಡುಕರು ಮಾಡೋರ್ಗೆಲ್ಲ ಹಾಕ್ಬಾರ್ದು. ಎಣ್ಣೆ ಕೊಡ್ಸಿ ಕುಡುಕನ್ನ ಇನ್ನ ದೊಡ್ಡ ಕುಡುಕನ್ನ ಹಂಗ್ ಮಾಡ್ತಾ ಇದಾರಲ್ಲ ಸಾವುಕಾರರು, ಅವರಿಗೆ ಬುದ್ಧಿನೇ ಇಲ್ಲ. ಎಣ್ಣೆ ಕೊಟ್ಟು ದುಡ್ಡು ಕೊಟ್ಟು ಓಟ್ ತಕೊಂಡು ಆಮೇಲೆ ಮಜಾ ಮಾಡ್ತಾರೆ. ಯಾರು ಒಳ್ಳೆ ಕೆಲಸ ಮಾಡಲ್ಲ, ನಮ್ ಕಷ್ಟ ಸುಖ ವಿಚಾರಿಸಲ್ಲ. ಸುಖ ವಿಚಾರಿಸಲಿಲ್ಲ ಅಂದ್ರೆ ಎಣ್ಣೆ ಯಾಕೆ ಕೊಡ್ತಿದ್ರು ಅವ್ರು? ನಮಗೆ ದುಡ್ಡು ಯಾಕೆ ಕೊಡ್ತಿದ್ರು? ನಮಗೆ ಕುರಿ ಮಟನ್ ಕೊಡ್ಸವ್ರಿ, ನೋಡ್ದಾ? ಕೊಡ್ಸೇವ್ರಿ. ಇವಾಗ ಓಟ್ ಹಾಕಿ ಗೆಲ್ಲತಕ ಅಷ್ಟೇನೆ. ಆಮೇಲೆ ನನ್ನ ಗೆದ್ರೆ ನೀನ್ ತಿರ್ಗುನು ನೋಡಲ್ಲ. ನೀನ್ ಆಮೇಲೆ ಭಿಕ್ಷೆ ಬೇಡಂಗೆ ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡಕ್ ಹೋಗ್ಬೇಕಾಗತ್ತೆ. ಬರೀ ಈ ತಿನ್ನತ್ಕು ಕುಡಿಯತ್ಕು ಓಟ್ ಹಾಕಿರಿ. ಏಯ್ ಮುಚ್ಕೊಂಡು ತಗೊಂಡೋಗಿ ಸಾರು ಮಾಡೋಗಿ ಹೋಗಿ. ಸಾವುಕಾರ ಆಗಕ್ಕೆ ಕೊಡ್ಸಿದಾರೆ. ಇಲ್ದಿದ್ರೆ ನೀನ್ ಒತ್ತಿನ ಬೇಡ, ಸಾವುಕಾರ ಕೊಡ್ಸಿರೋದ್ನ ಮಾಡಿ ನಮಗಿಕ್ಕು ಅಷ್ಟೇನೆ. ನೀನ್ ಓಟ್ ಹಾಕಿಲ್ಲ ತಾನೆ ಸಾವುಕಾರರಿಗೆ? ನಾನ್ ತಿನ್ನಂಗಿಲ್ವಾ? ಯಾಕೆ? ನಾನು ಮಾಡಿ ನಾನೇ ತಿನ್ನಂಗಿಲ್ಲ ಅಂತಂದ್ರೆ ನಾನು ಯಾಕೆ ಮಾಡಕ್ ಹೋಗೋಣ? ಯಾಕೆಂದ್ರೆ ನೀನು ಓಟ್ ಹಾಕಿಲ್ವಲ್ಲ, ಅದಕ್ಕೇನೆ ತಗೊಂಡೋಗಿ ಮಾಡೋಕ್ ಸಾರ. ನಾನು ಯಾಕೆ ಮಾಡೋಣ? ನಾನು ತಿನ್ನಂಗಿಲ್ಲ ಅಂತಂದ್ರೆ ನಾನು ಮಾಡಲ್ಲ, ನೀನೇ ಮಾಡ್ಕೊ ಹೋಗಿ. ನೋಡ್ದೇನೋ ನಾಗ ನೀನ್ ಹೆಂಡ್ತಿ ದಿಮಾಕ್ ಹೆಂಗೈತಿ ಅಂತಾನ. ಸಾಕಿ ಸುಮ್ಮನೆ ಕೊಡು. ಯಮ್ಮಣಿ ಚೆನ್ನಾಗಿ ಮಾಡುತ್ತೆ ಸಾರ. ನಾನು ಒಂದಿಟ್ಟು ಎಣ್ಣೆ ಬಿಡ್ಕೊಂಬತ್ತೀನಿ, ಉಮ್ತೀನಿ. ಕೊಡು. ನಿನ್ನ ಕೈಲಂತೂ ಮಾಡಕ್ಕೆ ಬರಲ್ಲ, ನೆಟ್ಟಿಗೆ ಮಾಡೋಕ್ಕಾಗಲ್ಲ. ರುಚಿಯಾಗಿ ಮಾಡ್ತಾಳೆ ನಮ್ಮ ಗಂಗಿ. ಯಾವಾಗ ರುಚಿಯಾಗಿ ಮಾಡಿದ್ಲ ನಿನಗೆ? ಎಂತ ಒಂದ್ ದಿವಸ ಮಾಡಿದ ತಿಂದಿದ್ದೇನ? ಓಹೋ, ಈ ವರ್ಷ ಇವಳೇ ಇದ್ಲೇನ ನಿನಗೆ ಮಾಡಿ ಕಕ್ಕಿ? ಇದ್ಲೋ ಬಿಟ್ಲೋ, ಇವಾಗ ಬಂದವಳು ತಾನೆ ಸೊಸೆ ಅಂಬಳು. ಕೊಡು, ಕೈ ಕೊಡು. ನಡಿಯಮ್ಮ ಗಂಗಿ, ನೀನು ಮಾಡಿ ನೀನೇ ತಿನ್ಬೇಡ ಅಂತ ಹೇಳಕ್ಕೆ ಇವಳೇ ಅವಳು. ಕೊಡೆ ಸುಮ್ಮನೆ ಅವಳ ಕೈಗೆ. ಕಡೆ ಟಕ ಮಾಡೋಗಿ ಹೋಗಿ ಅಲಸ್ಮಕ್ಕೂ ಓಟ್ ಹಾಕಿದೀನಿ ಅಂತಾನ ನನ್ನ ಹತ್ರನೇ ಹೇಳ್ತಾಳೆ. ಮತ್ತೆ ನೀನ್ ಹೇಳಲ್ವಾ ನಾವು ಸಾವುಕಾರರಿಗೆ ಹಾಕಿದೀವಿ ಅಂತಾನ? ಹಂಗೆ ನಾನು ಹೇಳ್ದೆ, ನಾನೇ ಕೆದಕ್ಕೆ ಬೇಕು. ಬಾ, ಇವ್ರದ್ದು ಇದ್ದಿದ್ದೇನೆ, ನಾವು ಹೋಗಿ ಬಿಟ್ಕೊ ಬರೋಣ ಬಾ. ಸರಿ ನಡಿ. ಒಳ್ಳೆ ಅಪ್ಪ ಅಮ್ಮ, ಒಳ್ಳೆ ಸೊಸೆ ಸಿಕ್ಕವ್ರೆ ನನಗೆ. ಇವೆರಡು ಕುಡುಕ್ ನನ್ನ ಮಗನವು. ಇವಳು ನನ್ನ ಮಾತೇ ಕೇಳಲ್ಲ. ಮನೆ ನನ್ನ ತನ್ನ ಹೆಸರಿಗೈತಿ ಅಂತಾನ ಇವಳು ಆಡಿದ್ದೆ ಆಟ ಉಡಿದ್ದೆ ಲಗ್ಗಿ ಅಮ್ಮಂಗಾಗೈತಿ ಮನೆಯಾಗಿ. ಬಿಡು ಹೋಗ್ಲಿ, ನಮ್ಗೇನಂತೆ ಯಾರಿಗಾದ್ರೂ ಒಟ್ಟು ಹಾಕ್ಯಂಬ್ಲಾಡು, ನಮ್ಗೇನು ಒಟ್ಟಿನಲ್ಲಿ ಈಗ ಕುರಿ ಸಾರನ್ನ ಉಣ್ಬೇಕು ಅಷ್ಟೇನೆ. ಇಲ್ಲೇ ಕುಕ್ಕೊಂಡಿರೋಣ ಆಗತ್ತಕನ. ಬಿಸಿ ಬಿಸಿ ಸಾರು ಮುದ್ದೆ ಉಂಡ್ಬಿಟ್ಟು ಆಮೇಲೆ ಎಲ್ಗನ ಹೋಗೋಣ. ಇಲ್ಲ ಮೊದಲು ಸ್ವಲ್ಪ ಹೊತ್ತು ಹಂಗೆ ಅಡ್ಡಾಡ್ಕೆ ಬರೋಣ, ಹೊಟ್ಟೆ ಸಿಲಿ ಚೆನ್ನಾಗಿ. ಆಮೇಲೆ ಬಂದು ಚೆನ್ನಾಗಿ ಜಾಡ್ಸೋಣ 1-2 ಮುದ್ದೆನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.